ಹಾಯ್ ಗೈಸ್, ಪೇಟಿಎಮ್ಮಲ್ಲಿ ನೀವು ಮೊಬೈಲ್ಗೆ ರಿಚಾರ್ಜನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲಿಗೆ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಮೊಬೈಲಿಗೆ ಆಗಿರ್ಬೋದು. ಈಗ BSNL, ಏರ್ಟೆಲ್ ಹಾಗೆ ಜಿಯೋ ಯಾವುದೇ ಸಿಮ್ಮಿಗಾದರೂ ಕೂಡ ನೀವು ಪೇಟಿಎಮ್ಮಲ್ಲಿ ರಿಚಾರ್ಜನ್ನು ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಎಲ್ಲರೂ ಕೂಡ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ಪೇಟಿಎಮ್ಮನ್ನು ಓಪನ್ ಮಾಡ್ಕೊಳ್ಳಿ. ಪೇಟಿಎಮ್ಮನ್ನು ಓಪನ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈಗ ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನೋಡಿ ರಿಚಾರ್ಜಸ್ ಆ್ಯಂಡ್ ಬಿಲ್ಸ್ ಅಂತ ಇದೆ. ಇಲ್ಲಿ ಫಸ್ಟ್ ಆಪ್ಷನ್ ಮೊಬೈಲ್ ರಿಚಾರ್ಜ್ ಅಂತ ಇದೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗುತ್ತೆ. ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಮೇಲ್ಗಡೆ ರಿಚಾರ್ಜ್ ಆರ್ ಪೇ ಮೊಬೈಲ್ ಬಿಲ್ ಅಂತ ಇದೆ. ಹಾಗೆ ಎಂಟರ್ ನೇಮ್ ಆರ್ ಮೊಬೈಲ್ ನಂಬರ್ ಅಂತ ಇರುತ್ತೆ. ಕೆಳಗಡೆ ಮೈ ನಂಬರ್ ಅಂತ ಕೂಡ ಇದೆ, ನನ್ನ ನಂಬರ್ ಇರುತ್ತೆ. ನಂತರ ಕೆಳಗಡೆ ಮೈ ರಿಚಾರ್ಜಸ್ ಆ್ಯಂಡ್ ಬಿಲ್ಸ್ ಅಂತ ಇದೆ. ಇಲ್ಲಿ ನಾವು ಓಲ್ಡ್ ಏನು ರಿಚಾರ್ಜ್ ಆ್ಯಂಡ್ ಬಿಲ್ಸ್ ಎಲ್ಲ ಕೂಡ ಪೇ ಮಾಡಿರ್ತೀವಿ, ಅದೆಲ್ಲ ಕೂಡ ಇಲ್ಲಿ ಕಾಣಿಸ್ತಾ ಇರುತ್ತೆ. ನಾವು ಈಗ ಮೊಬೈಲಿಗೆ ರಿಚಾರ್ಜ್ ಮಾಡಬೇಕಲ್ವಾ, ಆದ್ದರಿಂದ ಇಲ್ಲಿ ಎಂಟರ್ ನೇಮ್ ಆರ್ ಮೊಬೈಲ್ ನಂಬರ್ ಅಂತ ಇದೆಯಲ್ವಾ ಮೇಲ್ಗಡೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಎಂಟರ್ ನೇಮ್ ಆರ್ ಮೊಬೈಲ್ ನಂಬರ್ ಅಂತ ಇರುತ್ತೆ. ಯಾವ ನಂಬರ್ಗೆ ರಿಚಾರ್ಜ್ ಅನ್ನು ಮಾಡಬೇಕು ಅಂತಿದ್ರೆ ಆ ಒಂದು ನಂಬರನ್ನು ಎಂಟರ್ ಮಾಡಿದ್ರೂ ಆಗುತ್ತೆ. ಇಲ್ಲ ಅಂತಂದರೆ ಆ ಒಂದು ನಂಬರ್ ನಿಮ್ಮ ಮೊಬೈಲಲ್ಲಿ ಇದ್ದರೆ, ಸೇವ್ ಮಾಡ್ಕೊಂಡಿದ್ರೆ, ನೀವು ಆ ಒಂದು ನಂಬರ್ಗೆ ಏನು ಹೆಸರನ್ನು ಹಾಕಿದ್ದೀರಾ ಅದನ್ನು ಇಲ್ಲಿ ಎಂಟರ್ ಮಾಡಿದರೂ ಆಗುತ್ತೆ. ಈಗ ಎಂಟರ್ ನೇಮ್ ಆರ್ ಮೊಬೈಲ್ ನಂಬರ್ ಅಂತ ಇದೆಯಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಕೆಳಗಡೆ ನಿಮಗೆ ಕೀಬೋರ್ಡ್ ಬರುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ಅಂಕೆಗಳು ಕಾಣಿಸ್ತವೆ ಇಲ್ವಾ, ಅದರಿಂದ ಮೇಲ್ಗಡೆ ಇಲ್ಲಿ ABCD ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ABCD ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನಿಮಗೆ ಲೆಟರ್ಸ್ಗಳು ಬರ್ತವೆ. ಈಗ ನೀವು ನೇಮನ್ನು ಸರ್ಚನ್ನು ಮಾಡ್ಕೊಳ್ಬೋದು. ನಾನು ಈಗ ನೇಮನ್ನು ಸರ್ಚ್ ಮಾಡಿದ್ದೀನಿ. ಸರ್ಚ್ ಮಾಡಿದಾಗ ಬಂದಿದೆ. ನಂತರ ನೀವು ಯಾವ ನಂಬರ್ಗೆ ರಿಚಾರ್ಜ್ ಮಾಡಬೇಕು ಅಂತಿದ್ರೆ ಆ ಒಂದು ನಂಬರ್ ಮೇಲ್ಗಡೆ ಕ್ಲಿಕ್ ಮಾಡಿ, ಅಥವಾ ಆ ಒಂದು ನೇಮ್ ಮೇಲ್ಗಡೆ. ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಮೇಲ್ಗಡೆ ಯಾರಿಗೆ ನೀವು ರಿಚಾರ್ಜನ್ನು ಮಾಡ್ತಾ ಇದ್ದೀರಾ ಅವ್ರ ನೇಮ್ ಕಾಣಿಸುತ್ತೆ, ಹಾಗೆ ಅವರ ಮೊಬೈಲ್ ನಂಬರ್ ಕೂಡ ಕಾಣಿಸುತ್ತೆ. ಕೆಳಗಡೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಹಾಗೆ ಕೆಳಗಡೆ ನಿಮಗೆ ಸರ್ಚ್ ಅ ಪ್ಲ್ಯಾನ್ ಅಂತ ಕೂಡ ಇರುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ರಿಚಾರ್ಜ್ ಪ್ಲ್ಯಾನ್ಸ್ಗಳು ಕಾಣಿಸ್ತಾ ಇರ್ತವೆ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ವ, ನಿಮಗೆ ಇಲ್ಲಿ ಯಾವ ರಿಚಾರ್ಜ್ ಬೇಕು ಆ ಒಂದು ರಿಚಾರ್ಜ್ ಪ್ಲ್ಯಾನನ್ನು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಬೋದು. ಇಲ್ಲಿ ಆಪ್ಷನ್ಸ್ಗಳು ಇದ್ದಾವೆ, ನಿಮಗೆ ಯಾವ್ಯಾವುದು ಬೇಕು ಅಂತ. ನಾನು ಇಲ್ಲಿ ವ್ಯಾಲಿಡಿಟಿ 299 ಇದೆಯಲ್ವ, ಅದನ್ನು ಈಗ ರಿಚಾರ್ಜನ್ನು ಮಾಡ್ತೀನಿ. ಅದರಿಂದ 299 ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಸ್ವಲ್ಪ ಲೋಡ್ ಆಗಿ ಮತ್ತೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಯಾರಿಗೆ ರಿಚಾರ್ಜ್ ಮಾಡ್ತಿದ್ರೆ ಅವ್ರ ನೇಮ್ ಕೂಡ ಕಾಣಿಸುತ್ತೆ, ಹಾಗೆ ಅವರ ಮೊಬೈಲ್ ನಂಬರ್ ಕೂಡ ಕಾಣಿಸುತ್ತೆ. ಅವರ ಸಿಮ್ ಯಾವುದು ಅಂತ ಕೂಡ ಅಲ್ಲಿ ಮೇಲ್ಗಡೆ ಬರ್ತಾ ಇರುತ್ತೆ. ನೋಡಿ, ಏರ್ಟೆಲ್ ಅಂತ ಬಂದಿದೆ. ಏರ್ಟೆಲ್ ಸಿಮ್ ಆಗಿರೋದ್ರಿಂದ ಏರ್ಟೆಲ್ ಅಂತ ಕಾಣಿಸ್ತಿದೆ. ನಂತರ ಇಲ್ಲಿ ಯಾವ ರಿಚಾರ್ಜ್ ಪ್ಲಾನನ್ನು ನೀವು ಹಾಕ್ತಾ ಇದ್ದೀರಾ, ರಿಚಾರ್ಜನ್ನು ಮಾಡ್ತಾ ಇದ್ದೀರಾ ಅಂತ ಕೂಡ ಕಾಣಿಸುತ್ತೆ. 299, ಹಾಗೆ ವ್ಯಾಲಿಡಿಟಿ 28 ಡೇಸ್, ಹಾಗೆ ಡಾಟಾ 1.5 GB ಡೈಲಿ. ಇದು 28 ಡೇಸ್ ಅನ್ಲಿಮಿಟೆಡ್ ಕಾಲ್ ಆಗಿರುತ್ತೆ. 100 SMS ಡೈಲಿ ಇರುತ್ತೆ. ಈಗ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಫ್ರೆಂಡ್ಸ್. ನಂತರ ಕೆಳಗಡೆ ಇಲ್ಲಿ ಈ ಥರ ಇಂಟರ್ಫೇಸ್ ಬಂದಿರುತ್ತೆ. ಪ್ರೊಸೀಡ್ ಟು ಪೇ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಪೇಯಿಂಗ್ 299, ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಕಾಣಿಸ್ತಾ ಇರುತ್ತೆ. ನಂತರ ಕೆಳಗಡೆ ಬನ್ನಿ. ಕೆಳಗಡೆ ಪೇ ಸೆಕ್ಯೂರ್ಲಿ 300.80 ಅಂತ ಇದೆ ನೋಡಿ. ಇಲ್ಲಿ ₹1.80 ನಿಮಗೆ ಇಲ್ಲಿ ಕಟ್ ಮಾಡ್ಕೊಳ್ತಾರೆ. ನೀವು ಪೇಟಿಎಮ್ಮಲ್ಲಿ ಯಾವುದಾದ್ರೂ ಒಂದು ಮೊಬೈಲಿಗೆ ರಿಚಾರ್ಜ್ ಮಾಡಬೇಕು ಅಂತಂದರೆ ಪ್ಲಾಟ್ಫಾರ್ಮ್ ಫೀ ಅಂತ 1.80 ಇಲ್ಲಿ ಕಟ್ ಮಾಡ್ಕೊಳ್ತಾರೆ ನಿಮ್ಮ ಒಂದು ರಿಚಾರ್ಜನ್ನು ಮಾಡೋದಕ್ಕೆ. ಇಲ್ಲಿ ಕೆಳಗಡೆ ಪೇ ಸೆಕ್ಯೂರ್ಲಿ 300.80 ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಪ್ರೊಸೆಸಿಂಗ್ ಯುವರ್ ಪೇಮೆಂಟ್ ಅಂತ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ ಕೇಳ್ತಾ ಇದೆ ಎಂಟರ್ 4 ಡಿಜಿಟ್ UPI ಪಿನ್ ಅಂತ. ಇಲ್ಲಿ ಕೆಳಗಡೆ ನೀವು ಕೀಬೋರ್ಡ್ ಬಂದಿರುತ್ತೆ. ಇಲ್ಲಿ ನೀವು ನಿಮ್ಮ UPI 4 ಡಿಜಿಟ್ UPI ಏನಿರುತ್ತೆ ಅದನ್ನು ಎಂಟರನ್ನು ಮಾಡಬೇಕಾಗುತ್ತೆ. ನಾನು ಈಗ ಎಂಟರನ್ನು ಮಾಡ್ಕೊಳ್ತೀನಿ. ಈಗ ನಾನು 4 ಡಿಜಿಟ್ UPI ಎಂಟರನ್ನು ಮಾಡಿದ್ದೀನಿ. ಇಲ್ಲಿ ಮೇಲ್ಗಡೆ ಏರ್ಟೆಲ್ ಅಂತ ಕಾಣಿಸ್ತಾ ಇದೆಯಲ್ವಾ, ಕೆಲವೊಂದು ಸಲ ಮಾತ್ರ ನೀವು ನಂಬರನ್ನು ತಗೊಂಡಾಗ ಸಿಮ್ಮನ್ನು ಯಾವ ಸಿಮ್ ಅಂತ ಸೆಲೆಕ್ಟನ್ನು ಮಾಡಬೇಕಾಗುತ್ತೆ. ಕೆಲವೊಂದು ಸಲ ನೀವು ಸಿಮ್ಮನ್ನು ಸೆಲೆಕ್ಟ್ ಮಾಡುವಂಥ ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ಅದೇ ಆಟೋಮೆಟಿಕ್ ಆ್ಯಡ್ ಆಗಿಬಿಡುತ್ತೆ ಯಾವ ಸಿಮ್ ಅಂತ. ಫ್ರೆಂಡ್ಸ್, ನಂತರ ಕೆಳಗಡೆ ರೈಟ್ ಮಾರ್ಕ್ ಇರುತ್ತಲ್ವ, ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ.
ರೈಟ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿದಾಗ ಪ್ರೊಸೆಸಿಂಗ್ ಯುವರ್ ಪೇಮೆಂಟ್ ಅಂತ ಬರುತ್ತೆ, ಹಾಗೆ ಸ್ವಲ್ಪ ಲೋಡ್ ಆಗುತ್ತೆ. ನಂತರ ನಿಮಗೆ ಈ ರೀತಿ ರೈಟ್ ಮಾರ್ಕ್ ಬರುತ್ತೆ, ಈಗ ನೋಡ್ತಾ ಇದ್ದೀರಲ್ವಾ. ಹಾಗೆ ಮೊಬೈಲ್ ರೀಚಾರ್ಜ್ ಸಕ್ಸಸ್ಫುಲಿ ಅಂತ ಕೂಡ ಬರುತ್ತೆ. ಇಲ್ಲಿ ಎಷ್ಟು ಪೇಯ್ಡ್ ಆಗಿದೆ ಅಂತ ಕೂಡ ಕಾಣಿಸ್ತಾ ಇದೆ ನೋಡಿ, 299 ಅಂತ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಈಗ ನೋಡಿದ್ರಲ್ವಾ ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವಾ ಯಾವ ರೀತಿಯಾಗಿ ಪೇಟಿಎಮ್ ಅಲ್ಲಿ ರೀಚಾರ್ಜನ್ನು ಮಾಡೋದು ಅಂತ. ನಿಮಗೆ ಈ ವಿಡಿಯೋದಲ್ಲಿ ಯಾವುದೇ ಡೌಟ್ ಇದ್ರೂ ಕಾಮೆಂಟನ್ನು ಮಾಡ್ಬೋದು. ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಂದ್ರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.